ಒಂದು ಕಡೆ ಯೋಚಿಸಿ ನೋಡಿ, ಗಲೀಲಾಯದ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನಿಗೆ ನಮ್ಮ ಹಾಗೇನೆ ಹಸಿವಾಗತ್ತೆ, ನೋವಾಗತ್ತೆ, ಆತ ದಣಿದು ನಿದ್ದೆ ಮಾಡ್ತಾನೆ. ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಇರಬಲ್ಲ. ಹೌದು, ಸಂಪೂರ್ಣವಾಗಿ ಮನುಷ್ಯ. ಆದ್ರೆ ಅದೇ ಕ್ಷಣದಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಉರಿತಾನೇ ಇವೆ, ಬ್ರಹ್ಮಾಂಡ ವಿಸ್ತರಿಸುತ್ತಲೇ ಇದೆ, ಪ್ರತಿಯೊಂದು ಅಣು ಕೂಡ ತನ್ನ ನಿಯಮದ ಪ್ರಕಾರ ಚಲಿಸ್ತಾ ಇದೆ. ಈಗ ಪ್ರಶ್ನೆ ಏನು ಅಂದ್ರೆ, ಈ ಎರಡು ಸಂಗತಿಗಳು ಒಂದೇ ಸಮಯದಲ್ಲಿ ಹೇಗೆ ಸಾಧ್ಯ? ಒಬ್ಬನೇ ವ್ಯಕ್ತಿ ಒಂದೇ ಕ್ಷಣದಲ್ಲಿ ಸೀಮಿತನೂ ಆಗಿ ಅನಂತನೂ ಆಗಿರೋಕ್ ಸಾಧ್ಯನಾ? ಹೌದು, ಇದು ಇವತ್ತಿನ ನಮ್ಮ ಚರ್ಚೆಯ ಹಿಂದಿರೋ ದೊಡ್ಡ ದ್ವಂದ್ವ ಅಲ್ವಾ? ಖಂಡಿತ. ಇದು ದೇವತಾಶಾಸ್ತ್ರದ ಅತ್ಯಂತ ಆಳವಾದ ಮತ್ತು ಗಹನವಾದ ಪ್ರಶ್ನೆಗಳಲ್ಲಿ ಒಂದು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಓಕೆ. ನೀವು ಒಂದು ಕಾದಂಬರಿ ಬರೀತಿದ್ದೀರಿ ಅಂದ್ಕೊಳ್ಳಿ. ಆ ಕಾದಂಬರಿಯ ಸೃಷ್ಟಿಕರ್ತರು ನೀವು. ಸರಿ. ನೀವು ಆ ಕಥೆಯ ಹೊರಗಿದ್ದೀರಿ. ನಿಮಗೆ ಕಥೆಯ ಆರಂಭ, ಮಧ್ಯ, ಅಂತ್ಯ ಎಲ್ಲವೂ ಒಂದೇ ಬಾರಿಗೆ ಗೊತ್ತು. ಆದರೆ ಕಥೆಯೊಳಗಿನ ಪಾತ್ರಗಳು ಹಾಗಲ್ಲ. ಅವುಗಳಿಗೆ ಕೇವಲ ಆ ಕ್ಷಣ ಮಾತ್ರ ಗೊತ್ತು. ಹೌದು, ಅವು ಸಮಯದ ಹರಿವಿನಲ್ಲಿ ಬದುಕುತ್ತವೆ. ನಾವು ಸೃಷ್ಟಿಕರ್ತ, ಪಾತ್ರಗಳು ನಮ್ಮ ಸೃಷ್ಟಿ. ಎಕ್ಸಾಕ್ಟ್ಲಿ. ಈಗ ನೀವೇ ಆ ಕಥೆಯೊಳಗೆ ಒಂದು ಪಾತ್ರವಾಗಿ ಪ್ರವೇಶ ಮಾಡಿದ್ರೆ ಏನಾಗುತ್ತೆ? ನೀವು ಆ ಪಾತ್ರವಾಗಿ ಆ ಕಥೆಯ ನಿಯಮಗಳಿಗೆ ಬದ್ಧರಾಗಿ ಬದುಕ್ತಿರುವಾಗ ಕಥೆಯ ಹೊರಗಿರುವ ನಿಮ್ಮ ಸೃಷ್ಟಿಕರ್ತನ ಶಕ್ತಿ, ನಿಮ್ಮ ಸರ್ವಜ್ಞಾನ ಹಾಗೆಯೇ ಇರುತ್ತಾ, ಅಥವಾ ಆ ಪಾತ್ರಕ್ಕೆ ಮಾತ್ರ ನೀವು ಸೀಮಿತರಾಗ್ತೀರಾ? ವಾವ್! ಇದೇ ರೀತಿಯ ಒಂದು ದೊಡ್ಡ ಪ್ರಶ್ನೆಯನ್ನ ಇವತ್ತು ನಾವು ಪರಿಶೀಲಿಸ್ತಾ ಇದ್ದೀವಿ. ಅದ್ಭುತವಾದ ಉದಾಹರಣೆ. ಹಾಗಾದ್ರೆ ಈ ಚರ್ಚೆಯಲ್ಲಿ ಬರೋ ಕೆಲವು ಮುಖ್ಯ ಪದಗಳನ್ನ ಮೊದಲು ಸ್ಪಷ್ಟಪಡಿಸೋಣ. ನಾವು ದೇವರ ಎರಡನೇ ವ್ಯಕ್ತಿ ಅಥವಾ ವಾಕ್ಯಸ್ವರೂಪಿ ಅನ್ನೋ ಪದಗಳನ್ನ ಕೇಳ್ತೀವಿ. ಅಂದ್ರೆ ಏನು? ಖಂಡಿತ. ಕ್ರೈಸ್ತ ದೇವತಾಶಾಸ್ತ್ರದ ಪ್ರಕಾರ ದೇವರು ತ್ರಿತ್ವದಲ್ಲಿ ಅಸ್ತಿತ್ವದಲ್ಲಿದ್ದಾನೆ. ತಂದೆ, ಮಗ ಮತ್ತು ಪವಿತ್ರಾತ್ಮ. ಇಲ್ಲಿ ದೇವರ ಎರಡನೇ ವ್ಯಕ್ತಿ ಅಥವಾ ಮಗ ಅಂದ್ರೆ ಒಂದೇ. ಸರಿ. ಇವರನ್ನೇ ವಾಕ್ಯ ಅಥವಾ ವಾಕ್ಯ ಸ್ವರೂಪಿ ಅಂತಾನೂ ಕರೀತಾರೆ. ಯಾಕಂದ್ರೆ ಸೃಷ್ಟಿ ಪೂರ್ತಿಯಾಗಿ ಆತನ ಮಾತು ಅಥವಾ ವಾಕ್ಯದಿಂದಲೇ ಅಸ್ತಿತ್ವಕ್ಕೆ ಬಂತೋ ಅಂತ ನಂಬಲಾಗಿದೆ. ಓ, ಹಾಗೇ? ಸೊ ಇಡೀ ಬ್ರಹ್ಮಾಂಡವನ್ನು ಹಿಡಿದಿಟ್ಕೊಂಡಿರೋ, ಪೋಷಿಸ್ತಿರೋ ಶಕ್ತಿಯೇ ಆ ವಾಕ್ಯ. ಹಾಗಾಗಿ ಆ ವಾಕ್ಯವೇ ಮನುಷ್ಯನಾಗಿ ಬಂದಾಗ ಆತ ತನ್ನ ಅನಂತ ಶಕ್ತಿಯನ್ನು ಉಳಿಸ್ಕೊಂಡಿದ್ನಾ ಅಥವಾ ಕಳ್ಕೊಂಡ ಅನ್ನೋದೇ ನಮ್ಮಿವತ್ತಿನ ಪ್ರಶ್ನೆ. ಸರಿ, ಈಗ ಸ್ಪಷ್ಟವಾಯ್ತು. ಹಾಗಾದ್ರೆ ಈ ಪ್ರಶ್ನೆಗಿರೋ ಮೊದಲನೇ ಉತ್ತರ ಅಥವಾ ಮೊದಲ ದೃಷ್ಟಿಕೋನ ನೋಡೋಣ. ದೇವರ ಎರಡನೇ ವ್ಯಕ್ತಿ ಸೃಷ್ಟಿಯ ರೂಪ ತಾಳಿದಾಗ ಆತ ಆ ಸೃಷ್ಟಿಯ ರೂಪದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದ. ಅಂದ್ರೆ ಆತ ಸಂಪೂರ್ಣವಾಗಿ ಸೀಮಿತನಾದ. ಹೌದು. ಈ ವಾದದ ಹಿಂದಿರೋ ತರ್ಕವೇನು? ಈ ವಾದದ ಪ್ರಮುಖ ಆಧಾರ ಇಮ್ಮಾನುಯೇಲ್ ಅನ್ನೋ ಹೆಸರು. ಇಮ್ಮಾನುಯೇಲ್? ಹೌದು. ಇಮ್ಮಾನುಯೇಲ್ ಅಂದ್ರೆ ದೇವರು ನಮ್ಮೊಡನೆ ಇದ್ದಾನೆ. ಈ ದೃಷ್ಟಿಕೋನದ ಪ್ರತಿಪಾದಕರು ಕೇಳೋದೇನಂದ್ರೆ, ಒಂದ ವೇಳೆ ದೇವರು ಮೊದಲಿಂದಲೂ ಸೃಷ್ಟಿಯ ಜೊತೆ ಇದೇ ರೀತಿ ಇದ್ದಿದ್ರೆ ಈ ಹೆಸರಿಗೆ ಅಷ್ಟು ಮಹತ್ವ ಯಾಕಿರ್ತಿತ್ತು? ಒಳ್ಳೆ ಪಾಯಿಂಟ್. ದೇವರು ನಮ್ಮೊಡನೆ ಇರಲು ಬಂದನು ಅಂದ್ರೆ ಅದೊಂದು ಹೊಸ ಅಭೂತಪೂರ್ವ ಘಟನೆ ಅಂತ ಅರ್ಥ. ಆತ ಮೊದಲು ಇರದಿದ್ದ ರೀತಿಯಲ್ಲಿ ಈಗ ನಮ್ಮ ಜೊತೆ ಇರೋಕೆ ಶುರು ಮಾಡಿದ. ಒಂದು ನಿಮಿಷ, ಇಲ್ಲಿ ನಮ್ಗೆ ಸ್ವಲ್ಪ ಗೊಂದಲ ಆಗ್ತಿದೆ. ದೇವರು ಸರ್ವವ್ಯಾಪಿ, ಆಮ್ನಿ ಪ್ರೆಸೆಂಟ್ ಅಂತ ನಾವು ಕೇಳ್ತೀವಲ್ಲ, ಅಂದ್ರೆ ಆತ ಯಾವಾಗ್ಲೂ ಎಲ್ಲೆಡೆಯೂ ಇದ್ದಾನೆ ಅಂತ. ಹೌದು. ಹಾಗಾದ್ರೆ ನಮ್ಮೊಡನೆ ಇರಲು ಬಂದನು ಅನ್ನೋದು ದೇವರ ಸರ್ವವ್ಯಾಪಿತ್ವದ ಕಲ್ಪನೆಗೆ ವಿರುದ್ಧ ಅಲ್ವಾ? ಅದಕ್ಕೂ ಮುಂಚೆ ಆತ ನಮ್ ಜೊತೆ ಇರ್ಲೇ ಇಲ್ವಾ? ಬಹಳ ಬಹಳ ಒಳ್ಳೆಯ ಪ್ರಶ್ನೆ. ಈ ವಾದವು ದೇವರು ಸರ್ವವ್ಯಾಪಿ ಅಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಹೇಳೋದೇನಂದ್ರೆ ದೇವರ ಉಪಸ್ಥಿತಿಯಲ್ಲಿ ಹಲವು ರೀತಿಗಳಿವೆ. ಓಕೆ. ಉದಾಹರಣೆಗೆ, ಸೂರ್ಯನ ಬೆಳಕು ಭೂಮಿಯ ಎಲ್ಲೆಡೆ ಇದೆ. ಆದರೆ ಒಂದು ಭೂತಗನ್ನಡಿ ಮೂಲಕ ಆ ಬೆಳಕನ್ನ ಒಂದು ಬಿಂದುವಲ್ಲಿ ಕೇಂದ್ರೀಕರಿಸಿದಾಗ ಅದರ ಶಕ್ತಿ ಮತ್ತು ಅನುಭವವೇ ಬೇರೆ ಅಲ್ವಾ? ಹೌದು, ಹೌದು. ಹಾಗೆಯೇ ದೇವರು ಸರ್ವವ್ಯಾಪಿಯಾಗಿದ್ರೂ ಇಮ್ಮಾನ್ಯುಯಲ್ ಅಂದ್ರೆ ಆತ ತನ್ನ ಉಪಸ್ಥಿತಿಯನ್ನ ಒಂದು ಮಾನವ ರೂಪದಲ್ಲಿ ಕೇಂದ್ರೀಕರಿಸಿ ಸೃಷ್ಟಿಗಳು ಹಿಂದೆಂದೂ ಅನುಭವಿಸದ ರೀತಿಯಲ್ಲಿ, ಅಂದ್ರೆ ಸ್ಪರ್ಶಿಸಬಹುದಾದ, ನೋಡಬಹುದಾದ ರೀತಿಯಲ್ಲಿ ತನ್ನನ್ನು ತಾನು ಕೊಟ್ಟನು. ಓ, ಹಾಗೆ. ಅಂದ್ರೆ ಇದೊಂದು ವಿಶೇಷವಾದ ಕೇಂದ್ರೀಕೃತವಾದ ಉಪಸ್ಥಿತಿ. ಎಕ್ಸಾಕ್ಟ್ಲಿ. ಇದು ಉಪಸ್ಥಿತಿಯ ಒಂದು ಹೊಸ ಅಧ್ಯಾಯ. ಸರಿ, ಸರಿ.
ಈ ವಾದದಲ್ಲಿ ತನ್ನನ್ನು ತಾನೇ ಬರೆದು ಮಾಡಿಕೊಂಡನು ಅನ್ನೋ ಪರಿಕಲ್ಪನೆಗೂ ಮಹತ್ವ ಇದೆ ಅಂತ ಟಿಪ್ಪಣಿಯಲ್ಲಿದೆ. ಅದನ್ನ ಸ್ವಲ್ಪ ವಿವರಿಸಬಹುದಾ? ಹೌದು, ಇದಕ್ಕೆ ದೇವತಾಶಾಸ್ತ್ರದಲ್ಲಿ ಕೆನೋಸಿಸ್ ಅಂತಾರೆ. ಕೆನೋಸಿಸ್. ಹೌದು, ದೇವರ ವಾಕ್ಯವೇ ಸೃಷ್ಟಿಯನ್ನು ಪೋಷಿಸುವವನು, ಅಂದ್ರೆ ಪ್ರತಿಕ್ಷಣ ಇಡೀ ಬ್ರಹ್ಮಾಂಡದ ಅಸ್ತಿತ್ವವನ್ನ ಕಾಪಾಡುವನು. ಆದರೆ ಸೃಷ್ಟಿಯಾಗಲು ಆತನು ತನ್ನನ್ನು ತಾನೇ ಬರೆದು ಮಾಡಿಕೊಂಡನು ಅಂತ ಬೈಬಲ್ ಹೇಳುತ್ತೆ. ಈ ಮೊದಲ ದೃಷ್ಟಿಕೋನದ ಪ್ರಕಾರ ಈ ಬರಿದಾಗುವಿಕೆ ಅಂದ್ರೆ ಆತ ತನ್ನ ದೈವಿಕ ಶಕ್ತಿಗಳನ್ನ ಬಳಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ. ಆತ ಅನಂತವನ್ನು ಪೋಷಿಸೋ ಕಾರ್ಯವನ್ನ ಮಾಡ್ತಿರ್ಲಿಲ್ಲ. ಆತ ತನ್ನನ್ನು ಸಂಪೂರ್ಣವಾಗಿ ಒಂದು ಸೀಮಿತ ಮಾನವನ ಚೌಕಟ್ಟಿಗೆ ಇಳಿಸಿಕೊಂಡಿದ್ದ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಒಂದು ದೊಡ್ಡ ಕಂಪನಿಯ ಸಿಇಒ ತನ್ನ ಕಂಪನಿಯಲ್ಲಿ ಒಬ್ಬ ಇಂಟರ್ನ್ ಆಗಿ ಕೆಲಸ ಮಾಡೋಕೆ ನಿರ್ಧರಿಸಿದ ಹಾಗೆ. ಆತ ಇಂಟರ್ನ್ ಆಗಿರುವಾಗ ತಾನು ಸಿಇಒ ಅನ್ನೋದನ್ನ ಮರೆತು ಕೇವಲ ಇಂಟರ್ನ್ನ ಕೆಲ್ಸವನ್ನಷ್ಟೇ ಮಾಡ್ತಾನೆ. ಆತನ ಹತ್ರ ಸಿಇಒ ಅಧಿಕಾರ ಇದ್ರೂ ಅದನ್ನ ಬಳಸಲ್ಲ. ಈ ರೀತಿಯ ಹೌದು, ನಿಮ್ಮ ಸಾದೃಶ್ಯ ಬಹುತೇಕ ಸರಿಹೊಂದುತ್ತೆ. ಆತ ತನ್ನ ದೈವತ್ವವನ್ನ ಕಳೆದುಕೊಳ್ಳಲಿಲ್ಲ, ಆದರೆ ತನ್ನ ದೈವಿಕ ಅಧಿಕಾರಗಳು ಮತ್ತು ಸಾಮರ್ಥ್ಯಗಳನ್ನ ಸ್ವಇಚ್ಛೆಯಿಂದ ಬಲಿಗಿಟ್ಟನು. ಓಕೆ. ಹಾಗಾಗಿ ಆತ ಕಾಲದೇಶವನ್ನ ಆವರಿಸಿಕೊಂಡಿರಲಿಲ್ಲ, ಬದಲಾಗಿ ಕಾಲದೇಶದ ಒಳಗೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಇದ್ದನು. ಬರಿದು ಮಾಡಿಕೊಳ್ಳುವುದು ಅನ್ನೋ ಮಾತಿನ ಗಂಭೀರತೆ ಇರೋದೇ ಇಲ್ಲಿ. ಈ ವಾದ ಕೇಳೋಕೆ ತಾರ್ಕಿಕವಾಗಿದೆ, ಆದ್ರೆ ನೀವು ಕೊಟ್ಟ ಸಿಇಒ ಉದಾಹರಣೆಯಲ್ಲೇ ಒಂದು ದೊಡ್ಡ ಸಮಸ್ಯೆ ಕಾಣಿಸ್ತಿದೆಯಲ್ಲ. ಏನು? ಸಿಇಒ ಕೇವಲ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ರೆ ಆ ಕೋಟ್ಯಾಂತರ ರೂಪಾಯಿಗಳ ಕಂಪನಿಯನ್ನು ಯಾರು ನಡೆಸ್ತಿರ್ತಾರೆ? ಕಂಪನಿ ಕುಸಿದು ಬೀಳಲ್ವಾ? ಹಾಗೆಯೇ ದೇವರ ವಾಕ್ಯವು ಬ್ರಹ್ಮಾಂಡವನ್ನು ಪೋಷಿಸೋದನ್ನ ನಿಲ್ಲಿಸಿದ್ರೆ ಆಗ ಇಡೀ ಸೃಷ್ಟಿಯ ಗತಿ ಏನಾಗ್ತಿತ್ತೋ? ನಿಖರವಾಗಿ ನೀವು ಈ ವಾದದ ಅತ್ಯಂತ ದೊಡ್ಡ ದೌರ್ಬಲ್ಯವನ್ನೇ ಗುರುತಿಸಿದ್ದೀರಿ. ಹೌದಾ? ಹೌದು. ಮತ್ತು ಇದೇ ಪ್ರಶ್ನೆ ನಮ್ಮನ್ನ ಎರಡನೇ ದೃಷ್ಟಿಕೋನಕ್ಕೆ ಕರ್ಕೊಂಡು ಹೋಗುತ್ತೆ. ದೇವರ ಎರಡನೇ ವ್ಯಕ್ತಿಯೂ ಸೃಷ್ಟಿಯಾದಾಗ್ಲೂ ಅನಂತವಾಗಿ ಉಳಿದಿದ್ದನು ಮತ್ತು ಏಕಕಾಲದಲ್ಲಿ ಕಾಲದೇಶವನ್ನ ಆವರಿಸಿಕೊಂಡಿದ್ದನು ಅಂತ ಈ ಎರಡನೇ ವಾದ ಹೇಳುತ್ತೆ. ಆದ್ರೆ ಇದು ಹೇಗೆ ಸಾಧ್ಯ? ಇದು ತರ್ಕಕ್ಕೆ ವಿರುದ್ಧವಾಗಿ ಕಾಣಿಸ್ತಿದೆಯಲ್ಲ. ಒಬ್ಬನೇ ವ್ಯಕ್ತಿ ಒಂದೇ ಸಮಯದಲ್ಲಿ ಸೀಮಿತನೂ ಅನಂತನೂ ಆಗಿರೋದು, ಇದು ನಮ್ಮ ತಿಳುವಳಿಕೆಗೆ ಮೀರಿದ್ದು. ಹೌದು, ಇದು ನಮ್ಮ ತಿಳುವಳಿಕೆಗೆ ಸವಾಲ್ ಹಾಕುತ್ತೆ. ಈ ವಾದದ ಮೂಲ ಆಧಾರವೇ ವಾಸ್ತವ. ವಾಸ್ತವ ಏನೆಂದ್ರೆ, ಆತನು ಭೂಮಿಯಲ್ಲಿ ಸೀಮಿತ ರೂಪದಲ್ಲಿದ್ದ 33 ವರ್ಷಗಳಲ್ಲಿ ಬ್ರಹ್ಮಾಂಡ ನಾಶವಾಗಿಲ್ಲ. ಸರಿ. ಸೂರ್ಯ ಉರಿತಾನೇ ಇತ್ತು, ಗ್ರಹಗಳು ಸುತ್ತುತ್ತಾನೇ ಇದ್ದವು, ಜೀವಚಕ್ರ ನಡಿತಾನೇ ಇತ್ತು. ಇದರ ಅರ್ಥವೇನು? ಅಂದ್ರೆ ಸೃಷ್ಟಿಯನ್ನು ಪೋಷಿಸುವ ಕಾರ್ಯ ಒಂದು ಕ್ಷಣನೂ ನಿಂತಿರ್ಲಿಲ್ಲ ಅಂತ. ಕರೆಕ್ಟ್. ಹಾಗಾದ್ರೆ ಸೃಷ್ಟಿ ಜಗತ್ತು ಅಸ್ತಿತ್ವದಲ್ಲಿರೋದೇ ಆತನು ಅದನ್ನ ಹಿಡಿದಿರೋದಕ್ಕೆ ಸಾಕ್ಷಿ. ಖಂಡಿತ. ಆತನಿಲ್ಲದೆ ಸೃಷ್ಟಿಗಳು ಕ್ಷಣ ಮಾತ್ರದಲ್ಲಿ ಶೂನ್ಯಕ್ಕೆ ಮರಳುತ್ತವೆ. ಹಾಗಾಗಿ ಆತನು ಭೂಮಿಯಲ್ಲಿ ಮರಿಯಳ ಮಗನಾಗಿ ಬೆಳೀತಿದ್ದಾಗಲೂ ಅದೇ ಸಮಯದಲ್ಲಿ ತನ್ನ ಅನಂತ ಶಕ್ತಿಯಿಂದ, ತನ್ನ ವಾಕ್ಯದಿಂದ ಇಡೀ ಬ್ರಹ್ಮಾಂಡವನ್ನ ಪೋಷಿಸ್ತಿದ್ದನು. ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಇನ್ನೊಂದು ಉದಾಹರಣೆ ಬಳಸ್ಬೋದು. ಒಬ್ಬ ಕಂಪ್ಯೂಟರ್ ಪ್ರೋಗ್ರಾಮರ್ ಒಂದು ವರ್ಚುವಲ್ ರಿಯಾಲಿಟಿ ಜಗತ್ತನ್ನ ಸೃಷ್ಟಿಸ್ತಾನೆ ಅಂದ್ಕೊಳ್ಳಿ. ಓಕೆ. ಆತ ಆ ಜಗತ್ತಿನ ಹೊರಗಿದ್ದು ಇಡೀ ಸಿಸ್ಟಮ್ ಅನ್ನ ನಿಯಂತ್ರಿಸ್ತಾನೆ. ಈಗ ಆತ ಆ ಜಗತ್ತಿನೊಳಗೆ ಒಂದು ಅವತಾರವಾಗಿ ಪ್ರವೇಶ ಮಾಡ್ತಾನೆ. ಆ ಅವತಾರಕ್ಕೆ ಆ ಜಗತ್ತಿನ ನಿಯಮಗಳು ಅನ್ವಯಿಸುತ್ತವೆ, ಅದಕ್ಕೆ ಸೀಮಿತ ಶಕ್ತಿಗಳಿರುತ್ತವೆ. ಸರಿ. ಆದರೆ ಆ ಅವತಾರವು ಆಟ ಆಡ್ತಿರುವಾಗಲೂ ಹೊರಗಿರುವ ಪ್ರೋಗ್ರಾಮರ್ ಇಡೀ ಸಿಸ್ಟಮ್ ಅನ್ನು ಚಾಲನೆಯಲ್ಲಿಟ್ಟಿರ್ತಾನೆ. ವಾವ್! ಅಂದ್ರೆ ಆತನ ಸೀಮಿತ ರೂಪ ಅನ್ನೋದು ಆತನ ಅನಂತ ಉಪಸ್ಥಿತಿಯ ಒಂದು ಪ್ರಕಟಣೆ, ಒಂದು ಅವತಾರ. ಹೌದು. ಹಾಗಾದ್ರೆ ಆತನು ಸೃಷ್ಟಿಯಾಗಿ ಬಂದದ್ದು ತನ್ನ ಉಪಸ್ಥಿತಿಯನ್ನ ಪ್ರಾರಂಭಿಸಲು ಅಲ್ಲ, ಬದಲಾಗಿ ಅದನ್ನ ಪ್ರಕಟಪಡಿಸಲು. ನಾನ್ ಹೇಳಿದ್ ಸರಿತಾನೆ? ಸಂಪೂರ್ಣವಾಗಿ ಸರಿ. ದೇವರು ಯಾವಾಗಲೂ ಸೃಷ್ಟಿಗಳೊಂದಿಗೆ ಅವುಗಳ ಜೀವನಾಡಿಯಾಗಿದ್ದನು. ಆದರೆ ಸೃಷ್ಟಿಗಳಿಗೆ ಅದನ್ನ ಗ್ರಹಿಸೋ, ನೋಡೋ ಶಕ್ತಿ ಇರಲಿಲ್ಲ. ಆತನು ಸೃಷ್ಟಿಯ ರೂಪ ತಾಳಿದಾಗ ಆ ಅಗೋಚರ ಸರ್ವವ್ಯಾಪಿ ಉಪಸ್ಥಿತಿಯು ಗೋಚರವಾಯಿತು. ಆ ಸೀಮಿತ ರೂಪ ಅನಂತ ದೇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಮನುಕುಲಕ್ಕೆ ಸಿಕ್ಕ ಒಂದು ಕೇಂದ್ರ ಬಿಂದುವಾಯಿತು. ಸೊ ಇದು ದೇವರ ವಾಸ್ತವದಲ್ಲಿ ಆದ ಬದಲಾವಣೆಗಿಂತ ನಮ್ಮ ಗ್ರಹಿಕೆಯಲ್ಲಿ ಆದ ಬದಲಾವಣೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ನಾವೀಗ 2 ವಾದಗಳನ್ನ ನೋಡಿದೀವಿ. ಒಂದು, ಆತ ಸಂಪೂರ್ಣವಾಗಿ ಸೀಮಿತನಾದ,
ಇನ್ನೊಂದು, ಆತ ಏಕಕಾಲದಲ್ಲಿ ಸೀಮಿತನೂ ಆಗಿದ್ದ, ಅನಂತನೂ ಆಗಿದ್ದ. ಇವೆರಡರಲ್ಲಿ ಯಾವುದು ಸರಿ ಅಂತ ನಿರ್ಧರಿಸೋದು ಹೇಗೆ? ಬಹುಶಃ ನಾವು ಕೇಳ್ತಿರೋ ಪ್ರಶ್ನೆಯೇ ತಪ್ಪಿರಬಹುದಾ? ಅದೊಂದು ಅತ್ಯುತ್ತಮವಾದ ಒಳನೋಟ. ಅನೇಕ ದೇವತಾಶಾಸ್ತ್ರಜ್ಞರು ಇದನ್ನೇ ಹೇಳ್ತಾರೆ. ಬಹುಶಃ ಪ್ರಶ್ನೆಯನ್ನ ನಾವು ಬೇರೆ ರೀತಿ ನೋಡ್ಬೇಕು. ಹೇಗೆ? ದೇವರ ಎರಡನೇ ವ್ಯಕ್ತಿಯು ಸೃಷ್ಟಿಯಾದಾಗಲೂ ಅನಂತನಾಗಿದ್ದನೇ ಅಂತ ಕೇಳೋ ಬದಲು ನಾವು ಹೀಗೆ ಕೇಳಬೇಕು. ಸೃಷ್ಟಿಗಳನ್ನು ಪೋಷಿಸುವ ವಾಕ್ಯವೇ ತನ್ನನ್ನು ಕಾಲ-ದೇಶದ ಮಿತಿಯಲ್ಲಿ ಬಂಧಿಸಿಕೊಂಡಿದ್ದಾಗ ಕಾಲ-ದೇಶವು ಹೇಗೆ ಅಸ್ತಿತ್ವದಲ್ಲಿಡಲು ಸಾಧ್ಯವಾಯಿತು? ಇದು ವಿಷಯವನ್ನ ಸಂಪೂರ್ಣವಾಗಿ ತಿರುಗಿಸಾಕುತ್ತೆ. ಇದು ದೇವರ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಡೋಕ್ಕಿಂತ ಸೃಷ್ಟಿಯ ಅಸ್ತಿತ್ವವೇ ಎಷ್ಟು ದೊಡ್ಡ ಪವಾಡ ಅನ್ನೋದರ ಬಗ್ಗೆ ಆಶ್ಚರ್ಯಪಡುವಂತೆ ಮಾಡುತ್ತೆ. ಹೌದು, ಇಲ್ಲಿಯ ದೈವಿಕ ರಹಸ್ಯ ಅಥವಾ ದ್ವಂದ್ವ ಅಡಗಿರೋದು. ಸೃಷ್ಟಿಯ ದೃಷ್ಟಿಯಿಂದ ನೋಡಿದರೆ ಸೃಷ್ಟಿಕರ್ತನು ಸೀಮಿತನಾದನು, ನಮ್ಮಂತಾದನು. ಅದು ಸತ್ಯ. ಆದರೆ ಅದೇ ಸಮಯದಲ್ಲಿ ಸೃಷ್ಟಿಕರ್ತನು ತಾನು ಪ್ರಕಟಪಡಿಸಿದ್ದನಕ್ಕಿಂತಲೂ ಮಿಗಿಲಾದವನು. ಸೃಷ್ಟಿಗಳಾದ ನಮಗೆ ಎಷ್ಟು ತಿಳಿಸಲಾಗಿದೆಯೋ, ಎಷ್ಟು ತೋರಿಸಲಾಗಿದೆಯೋ ಅಷ್ಟನ್ನ ಮಾತ್ರ ಅರಿಯಲು ಸಾಧ್ಯ. ನಮ್ಮ ಸೀಮಿತ ಬುದ್ಧಿಶಕ್ತಿಯಿಂದ ಅನಂತವನ್ನು ಪೂರ್ತಿಯಾಗಿ ಅಳೆಯೋಕ್ಕಾಗಲ್ಲ. ಹಾಗಾದ್ರೆ ಇಮ್ಮಾನುಯೇಲ್ ದೇವರು ನಮ್ಮೊಡನೆ ಇದ್ದಾನೆ ಅನ್ನೋ ಮಾತಿನ ಅರ್ಥನೂ ಇಲ್ಲಿ ಆಳವಾಗುತ್ತೆ. ಮೊದಲನೇ ವಾದ, ಆತ ನಮ್ಜೊತೆ ಇರೋಕೆ ಹೊಸ್ದಾಗಿ ಬಂದ ಅಂತ ಹೇಳಿದ್ರೆ, ಈ ಎರಡನೇ ವಾದದ ಪ್ರಕಾರ ಅದರ ಅರ್ಥ ಏನು? ಈ ಎರಡನೇ ದೃಷ್ಟಿಕೋನದ ಪ್ರಕಾರ ಇಮ್ಯಾನ್ಯುಯಲ್ ಅಂದ್ರೆ ದೇವರು ನಮ್ಜೊತೆ ಇರಲಿಲ್ಲ ಅಂತಲ್ಲ, ಆದರೆ ಆತನ ಉಪಸ್ಥಿತಿಯನ್ನ ನಾವು ಗ್ರಹಿಸಲು ಸಾಧ್ಯವಿರಲಿಲ್ಲ. ಆತನು ಯಾವಾಗಲೂ ನಮ್ಮ ಜೀವದ ಭಾಗವಾಗಿದ್ದ. ಆದರೆ ನಾವು ಕುರುಡರಾಗಿದ್ವಿ. ಆತನು ಸೃಷ್ಟಿಯಾಗಿ ಬಂದಿದ್ರಿಂದ ಆತನ ಉಪಸ್ಥಿತಿಯನ್ನ ಸೃಷ್ಟಿಗಳು ಮೊದಲ ಬಾರಿಗೆ ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಯಿತು. ಅಂದ್ರೆ ಆ ಹೆಸರು ಸೃಷ್ಟಿಗಳ ಗ್ರಹಿಕೆಗಾಗಿ, ದೇವರ ವಾಸ್ತವದ ಬದಲಾವಣೆಗಲ್ಲ. ಹೌದು, ಕರೆಕ್ಟ್. ಇದು ಬಹಳ ಆಳವಾದ ಚಿಂತನೆ. ದೇವರ ಉಪಸ್ಥಿತಿ ನಮ್ಮ ಗ್ರಹಿಕೆಯನ್ನ ಅವಲಂಬಿಸಿಲ್ಲ. ನಾವು ಗ್ರಹಿಸದಿರಲಿ, ಆತ ಇದ್ದೇ ಇರುತ್ತಾನೆ. ಇಲ್ಲಿ ಇನ್ನೊಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಹೇಳಿ. ದೇವರು ಕಾಲದೇಶವನ್ನು ಆವರಿಸಿಕೊಂಡಿದ್ದಾನೆ ಅಂದ್ರೆ ಕಾಲದೇಶವೇ ದೇವರ ಭಾಗ ಅಂತನಾ? ಇಲ್ಲ, ಖಂಡಿತ ಇಲ್ಲ. ಇದೊಂದು ಸಾಮಾನ್ಯ ತಪ್ಪು ತಿಳುವಳಿಕೆ. ದೇವರು ಎಲ್ಲವನ್ನೂ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ ಮತ್ತು ಪೋಷಿಸುತ್ತಾನೆ. ಆದರೆ ಎಲ್ಲವೂ ದೇವರಲ್ಲ. ಉದಾಹರಣೆಗೆ ಪಾಪ, ಕೆಡುಕು ಅಥವಾ ಅಸ್ತಿತ್ವವಿಲ್ಲದಿರುವಿಕೆ ಕೂಡ ದೇವರ ಸಾರ್ವಭೌಮತ್ವದ ಅಡಿಯಲ್ಲೇ ಇವೆ. ಅಂದ್ರೆ ಆತನು ಅನುಮತಿಸಿದ್ರಿಂದಲೇ ಅವು ಅಸ್ತಿತ್ವದಲ್ಲಿವೆ, ಆದರೆ ಅವು ದೇವರ ಭಾಗವಲ್ಲ. ಅಂದ್ರೆ ದೇವ್ರು ಇಡೀ ವಾಸ್ತವದ ಚೌಕಟ್ಟನ್ನು ಅಥವಾ ಕ್ಯಾನ್ವಸ್ ಅನ್ನು ಹಿಡಿದುಕೊಂಡಿದ್ದಾನೆ, ಆದ್ರೆ ಆ ಕ್ಯಾನ್ವಸ್ ಮೇಲೆ ಬಿಡಿಸಿರೋ ಒಳ್ಳೆ ಮತ್ತು ಕೆಟ್ಟ ಚಿತ್ರಗಳೆಲ್ಲವೂ ಕ್ಯಾನ್ವಸ್ ಆಗಲ್ಲ. ಅದೊಂದು ಉತ್ತಮ ಸಾದೃಶ್ಯ. ದೇವರು ಎಲ್ಲವನ್ನೂ ಪೋಷಿಸ್ತಾನೆ, ಆದರೆ ಎಲ್ಲವೂ ದೇವರಾಗುವುದಿಲ್ಲ. ಆತನಿಲ್ಲದೆ ಯಾವುದೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ, ಆದರೆ ಆತನ ಅಸ್ತಿತ್ವ ಯಾವುದನ್ನೂ ಅವಲಂಬಿಸಿಲ್ಲ. ಈ ಇಡೀ ಚರ್ಚೆಯಿಂದ ನನಗೆ ಸ್ಪಷ್ಟವಾಗ್ತಿರೋ ಒಂದು ವಿಷಯ ಅಂದ್ರೆ, ದೇವ್ರು ವಾಸ್ತವವಾಗಿ ಹೇಗೆ ಅಸ್ತಿತ್ವದಲ್ಲಿದ್ದಾನೆ ಅನ್ನೋದನ್ನ ಸೃಷ್ಟಿಗಳಾದ ನಾವು ಸಂಪೂರ್ಣವಾಗಿ ಅರಿಯೋಕೆ ಸಾಧ್ಯ ಇಲ್ಲ. ನಮ್ಮ ತರ್ಕ, ನಮ್ಮ ವಿಜ್ಞಾನ, ನಮ್ಮ ಭಾಷೆ ಎಲ್ಲವೂ ಈ ಸೀಮಿತ ಜಗತ್ತಿಗೆ ಸೇರಿದ್ದು. ಹೌದು. ಇವುಗಳನ್ನ ಬಳಸಿ ಅನಂತವನ್ನ ವಿವರಿಸೋಕೆ ಹೊರಟಾಗ ಇಂತಹ ದ್ವಂದ್ವಗಳು ಸಹಜ. ಖಚಿತವಾಗಿ. ನಮ್ಮ ಗ್ರಹಿಕೆ ಸಾಮರ್ಥ್ಯವನ್ನು ಕೂಡ ಸೃಷ್ಟಿಕರ್ತನೆ ಪೋಷಿಸುತ್ತಿದ್ದಾನೆ. ಆತನು ನಮಗೆ ಎಷ್ಟು ಅರಿಯಲು ಅನುವು ಮಾಡಿಕೊಡುತ್ತಾನೋ ಅಷ್ಟನ್ನ ಮಾತ್ರ ನಾವು ಅರಿಯಬಲ್ಲೆವು. ಈ ಚರ್ಚೆಗಳು ನಮ್ಮನ್ನ ಅಂತಿಮ ಉತ್ತರಕ್ಕೆ ಕೊಂಡೊಯ್ಯದಿದ್ರೂ ಅವು ದೇವರ ಅಗಾಧತೆಯನ್ನ ಮತ್ತು ನಮ್ಮ ಮಿತಿಗಳನ್ನ ನಮಗೆ ನೆನಪಿಸ್ತವೆ. ಹಾಗಾದ್ರೆ ಈ ಎರಡು ದೃಷ್ಟಿಕೋನಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತ ತೀರ್ಮಾನಕ್ಕೆ ಬರುವ ಬದಲು ನಾವು ಒಪ್ಪಿಕೊಳ್ಳಬೇಕಾದ ಮೂಲಭೂತ ಸತ್ಯ ಯಾವುದು? ಖಚಿತವಾದ, ನಿರಾಕರಿಸಲಾಗದ ಸತ್ಯ ಅಂದ್ರೆ ದೇವರ ಎರಡನೇ ವ್ಯಕ್ತಿಯ ಜೀವದಿಂದಲೇ ಈ ಕ್ಷಣದಲ್ಲಿಯೂ ಸೃಷ್ಟಿಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಆತನು ಒಂದು ಕಾಲದಲ್ಲಿ ತನ್ನನ್ನು ಸೀಮಿತಗೊಳಿಸಿಕೊಂಡಿದ್ದನೋ ಅಥವಾ ಯಾವಾಗಲೂ ಅನಂತನಾಗಿದ್ದನೋ, ಈ ಚರ್ಚೆಗಳ ಆಚೆಗೆ ಒಂದು ಮೂಲಭೂತ ಸತ್ಯವಿದೆ. ಆತನೇ ಸೃಷ್ಟಿಕರ್ತ ಮತ್ತು ಸೃಷ್ಟಿಗಳನ್ನು ಪ್ರೀತಿಸಿ ಪೋಷಿಸುವ ಜೀವದಾಯಕ ವಾಕ್ಯ. ಹಾಗಾದ್ರೆ ನಮ್ಮ ಅಂತಿಮ ತೀರ್ಮಾನ ಏನು? ಈ ಬೌದ್ಧಿಕ ಕಸರತ್ತುಗಳೆಲ್ಲವೂ ಕುತೂಹಲಕಾರಿ, ಆದರೆ ದಿನದ ಕೊನೆಗೆ ನಮಗೆ ಹೆಚ್ಚು ತಿಳಿದಿದೆಯೋ ಅಥವಾ ಕಡಿಮೆ ತಿಳಿದಿದೆಯೋ ಅನ್ನೋದನ್ನ ಮೀರಿ ನಮ್ಮ ಅಸ್ತಿತ್ವವನ್ನ ಈಗಲೂ ಪೋಷಿಸ್ತಿರೋ ಆ ದೇವರಿಗೆ ಪ್ರೀತಿ ಮತ್ತು ಆರಾಧನೆಯನ್ನು ಸಲ್ಲಿಸಬೇಕು ಅನ್ನೋದೇ ಈ ಚರ್ಚೆಯ ಅಂತಿಮ ಸಂದೇಶ ಅಂತ ತೋರುತ್ತೆ. ಸಂಪೂರ್ಣವಾಗಿ. ನಮ್ಮ ಅಸ್ತಿತ್ವವೇ ಒಂದು ಪವಾಡ. ಆ ಪವಾಡದ ಹಿಂದಿರುವ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದೇ ಮುಖ್ಯ.
ಈ ದೇವತಾಶಾಸ್ತ್ರೀಯ ಚರ್ಚೆಗಳು ಆ ಪ್ರೀತಿಯ ಆಳವನ್ನ ಅರಿಯೋಕೆ ನಮಗೆ ಸಹಾಯ ಮಾಡಬೇಕೇ ಹೊರತು ಕೇವಲ ಬೌದ್ಧಿಕ ಜಗಳವಾಗಿ ಉಳಿಯಬಾರದು. ಈ ಸಂಕೀರ್ಣ ವಿಷಯಕ್ಕೆ ಇದೊಂದು ಸುಂದರವಾದ ಮತ್ತು ಅರ್ಥಪೂರ್ಣವಾದ ಮುಕ್ತಾಯ. ನಮ್ಮ ತಿಳುವಳಿಕೆಗಿಂತ ನಮ್ಮ ನಂಬಿಕೆ ಮತ್ತು ಪ್ರೀತಿ ದೊಡ್ಡದು. ಕೇಳುಗರಿಗೆ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಖಂಡಿತ. ನಮ್ಮ ಅಸ್ತಿತ್ವ ಮತ್ತು ನಮ್ಮ ಗ್ರಹಿಕೆಯ ಸಾಮರ್ಥ್ಯವೇ ಈ ಸೃಜನಶೀಲ ಶಕ್ತಿಯಿಂದ ಪೋಷಿಸಲ್ಪಟ್ಟಿದ್ದರೆ ನಾವು ವಾಸ್ತವ ಅಂತ ಕರೆಯೋ ವಿಷಯದ ನಿಜವಾದ ಸ್ವರೂಪದ ಬಗ್ಗೆ ಇದು ಏನನ್ನು ಸೂಚಿಸಬಹುದು?